ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾರಾ ಮಲ್ಲಿಕಾರ್ಜುನ್ ಖರ್ಗೆ. ಕಲಬುರಗಿಯ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂತಹ ಕುತೂಹಲ. ಖರ್ಗೆ ಸ್ಪರ್ಧಿಸದೇ ಇದ್ರೆ ಅಳಿಯನ್ಗೆ ಟಿಕೆಟ್ ಸಿಗುತ್ತಾ? ಇದೀಗಿರುವಂತಹ ಸಸ್ಪೆನ್ಸ್. ಫಸ್ಟ್ ಲಿಸ್ಟ್ ನಲ್ಲಿ ಕಲಬುರಗಿ ಅಭ್ಯರ್ಥಿ ಫೈನಲ್ ಆಗುತ್ತಾ ಅನ್ನುವಂತಹ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಕುತೂಹಲ ಕೆರಳಿಸಿದೆ ಕಾಂಗ್ರೆಸ್ನ ಫಸ್ಟ್ ಲಿಸ್ಟ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ. ಹಾಗಾಗಿ ಅವರನ್ನು ಉತ್ತರ ಪ್ರದೇಶದ ಒಂದು ಕ್ಷೇತ್ರದಿಂದ ಅಖಾಡಕ್ಕಿಳಿಸಬೇಕು, ಈ ಮೂಲಕ ದಲಿತ ಸಮುದಾಯದ ಮತವನ್ನು ಕ್ರೋಢೀಕರಿಸುವಂತಹ ಕೆಲಸ ಆಗಬೇಕು ಅನ್ನುವಂತಹ ಚರ್ಚೆ ಈ ಹಿಂದೆ ಆಗಿತ್ತು. ಎಟ್ ದ ಸೇಮ್ ಟೈಮ್ ಉತ್ತರ ಪ್ರದೇಶದ ಒಂದು ಭಾಗದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸ್ಪರ್ಧಿಸಿದ್ದೆ ಆದರೆ ಕಲಬುರಗಿಯಿಂದ ಯಾರು ಸ್ಪರ್ಧಿಸ್ತಾರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬಂದಿತ್ತು. ಆಗ ಕೇಳಿ ಬಂದಂತಹ ಹೆಸರು ಅವರ ಅಳಿಯನ ಹೆಸರು. ಹಾಗಾದರೆ ಫಸ್ಟ್ ಲಿಸ್ಟ್ನಲ್ಲಿ ಅದಕ್ಕೆ ಉತ್ತರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಕಾಂಗ್ರೆಸ್ನ ಮೊದಲ ಪಟ್ಟಿ ತೀವ್ರ ಕುತೂಹಲ ಕಾರಣವಾಗ್ತಾ ಇದೆ. ಮೊದಲ ಪಟ್ಟಿಯಲ್ಲಿ ಕಲಬುರಗಿಯ ಅಭ್ಯರ್ಥಿ ಹೆಸರು ಫೈನಲ್ ಆಗಬಹುದಾ? ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯದಿಂದ, ಅದರಲ್ಲೂ ಕೂಡ ಕಲಬುರಗಿಯಿಂದ ಸ್ಪರ್ಧೆ ಮಾಡುವಂತಹ ವಿಚಾರಕ್ಕೆ ಉತ್ತರ ಸಿಗಬಹುದಾ ಅಂತ ಹೇಳಿ? ಒಂದು ಸ್ಪಷ್ಟ ಪ್ರೇಮ್, ಸಿಂಗಲ್ ನೇಮ್ಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಕಲಬುರಗಿದು ಕೂಡ ಸಿಂಗಲ್ ನೇಮೇ ಆಗಿದ್ದಂಥದ್ದು. ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ಆಗಿರ್ತಕ್ಕಂಥ ರಾಧಾಕೃಷ್ಣ ಅವರ ಹೆಸರನ್ನ ಸಿಂಗಲ್ ನೇಮ್ ಪ್ರಪೋಸಲ್ ಆಗಿ ಇಲ್ಲಿಂದ AICC ಕಳಿಸ್ಕೊಡ್ಲಾಗಿತ್ತು. ಆದರೆ ರಾಜ್ಯ ನಾಯಕರುಗಳು ನಾವು ಕಳಿಸ್ಕೊಡುವಾಗ ಇಲ್ಲಿಂದ AICC ಅಧ್ಯಕ್ಷರ ಹೆಸರನ್ನು ಕೂಡ ಕಳಿಸ್ಕೊಡೋಣ. ಕಾರಣ ಏನು ಅಂದರೆ, ಸಹಜವಾಗಿಯೇ ಈಗ ಇಡೀ ಕಾಂಗ್ರೆಸ್ ಅನ್ನ ಲೀಡ್ ಮಾಡ್ತಾ ಇರುವಂಥ ನಾಯಕರ ಸ್ವಂತ ಕ್ಷೇತ್ರದಿಂದ ಸಿಂಗಲ್ ನೇಮ್ ಕಳಿಸೋದು ಬೇಡ ಅನ್ನುವಂಥದ್ದನ್ನ ತೀರ್ಮಾನ ಮಾಡಿ ಅಡಿಷನಲ್ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಅದಕ್ಕೆ ಸೇರಿಸಿ ಪಟ್ಟಿಯನ್ನು ಕಳಿಸ್ಕೊಟ್ರು. ಅದೇನೇ ತೀರ್ಮಾನ ಕೈಗೊಳ್ಳೋದಾದ್ರೂ ಅಂತಿಮವಾಗಿ ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಕೈಗೊಳ್ಳಬೇಕಾದಂಥ ತೀರ್ಮಾನ, ಯಾಕಂದ್ರೆ AICC ಅಧ್ಯಕ್ಷರವರು. ಹಾಗಾಗಿ ಆ ಹೆಸರನ್ನು ಸೇರಿಸಿ ಕಳಿಸ್ಕೊಟ್ಟಿರೋದ್ರಿಂದ ಸಹಜವಾಗಿಯೇ ಒಂದು ಒತ್ತಡ ತಂತ್ರವೂ ಇರಬಹುದು, ನಿಮ್ಮ ಹೆಸರು ಇರಲಿ ಅಥವಾ ನೀವು ಸ್ಪರ್ಧೆ ಮಾಡಿ ಅನ್ನುವಂಥದ್ದು ಅದು ನಂತರದ ವಿಚಾರ. ಆದರೆ ಈಗ ಈ ಮೊದಲ ಪಟ್ಟಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದರೂ ತೀರ್ಮಾನ ಮಾಡಿದರೆ ಅದನ್ನ ಪ್ರಕಟ ಮಾಡಬೇಕು ಅನ್ನುವಂಥದ್ದು ಕಡೆಗಳಿಗೆಯಲ್ಲಿ ಅದು ಕೂಡ ಎಂಟ್ರಿ ಆದ್ರೆ ಅಚ್ಚರಿ ಪಡಬೇಕಾಗಿಲ್ಲ, ಯಾಕಂದ್ರೆ ನಿರ್ಧಾರ ಅವ್ರ ಕೈಲೇ ಇರೋದ್ರಿಂದ. ಆದ್ರೆ ಇಲ್ಲಿಂದ ಹೋಗುವಾಗ ಒಂದು ಹೆಸರನ್ನ ಕೊಡಬೇಕು ಅಂತ ಇದ್ರೂ ಕೂಡ ಒಂದು ಗೌರವದ ರೀತಿಯಲ್ಲಿ AICC ಅಧ್ಯಕ್ಷರು ನಮ್ಮ ರಾಜ್ಯದವರಾಗಿರೋದ್ರಿಂದ ಅವರು ರಾಜ್ಯದಿಂದ ಸ್ಪರ್ಧೆ ಮಾಡಿದ್ರೆ ಸಂತೋಷ ಅನ್ನುವಂಥ ರೀತಿಯಲ್ಲೇ ಹೆಸರನ್ನ ಕಳಿಸ್ಕೊಟ್ಟಿರೋದ್ರಿಂದ ಏನ್ ಮಾಡ್ತಾರೆ ಅನ್ನುವಂಥ ಸಹಜವಾದ ಕುತೂಹಲ ಕೂಡ ಇದೆ. ಪ್ರೇಮ್, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸಹಜವಾಗಿಯೇ ಕಾಂಗ್ರೆಸ್ನ ಮೊದಲ ಪಟ್ಟಿ ಕುತೂಹಲ ಕಾರಣವಾಗ್ತಾ ಇದೆ. ಒಂದು AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿ ಕ್ಷೇತ್ರದಿಂದ ಸತತವಾಗಿ ಗೆದ್ದುಕೊಂಡು ಬರ್ತಾ ಇದ್ರು. 2019 ಚುನಾವಣೆಯಲ್ಲಿ ಅವರಿಗೆ ಸೋಲಾಗಿತ್ತು. ಬಟ್ ಈಗ ರಾಜಕೀಯ ಬದಲಾವಣೆಗಳು ಒಂದು ಸ್ವಲ್ಪ ಚೇಂಜ್ ಆಗಿರುವಂತಹದ್ದು. ಸಹಜವಾಗಿಯೇ ಈ ಬಾರಿ ಅವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಕುತೂಹಲ ಗರಿಗೆದರಿದೆ. ಮತ್ತೊಮ್ಮೆ ಕಲಬುರಗಿಯಿಂದನೇ ಸ್ಪರ್ಧೆ ಮಾಡ್ತಾರಾ ಅಥವಾ ಬೇರೆ ರಾಜ್ಯದ ಯಾವುದಾದ್ರೂ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗೆ ಕೆಲವೇ ಕ್ಷಣಗಳಿಗೆ ಉತ್ತರ ಸಿಗುತ್ತೆ.